ಮತ್ತೊಬ್ಬ ಯೂಟ್ಯೂಬ್ ಸ್ಟಾರ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಬಾರಿ ಇವ್ರನ್ನ ನೀವು ನೋಡಿರ್ಬೋದು. ಅಲ್ಲಿ ನೋಡಿಲ್ಲ ಅಂದ್ರೆ ಈಗ ನಿಮ್ಮ ಎದುರಿಗೆ ಬಂದಿದ್ದಾರೆ, ಚೆನ್ನಾಗಿ ನೋಡ್ರಿ. ರೇವಣ ಸಿದ್ದಯ್ಯ ಹಿರೇಮಠ್ ಬಿಜಾಪುರ ಅವರು. ಇವರು ಕೂಡ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ಕಲಾವಿದರು. ಆದ್ರೆ ಎಲ್ಲಾರು ಹಾಸ್ಯ ಮಾಡ್ತಾರ, ಅಶ್ಲೀಲವಾಗಿ ಮಾಡ್ತಾರ. ಆದ್ರೆ ಇವರು ಹಾಸ್ಯ ಮಾಡ್ತಾರ ಮನಕ್ಕೆ ಹಿತವಾಗುವಂತೆ ಮತ್ತು ಮನೆಯ ಜನರೆಲ್ಲರೂ ಕುಂತು ನೋಡುವಂತ ಹಾಸ್ಯಗಳು ಮಾತ್ರ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡೋದಕ್ಕೆ ಸಾಧ್ಯ. ಈಗ ನಿಮ್ಮ ಮುಂದೆ ಅವರು ಕೂಡ ಹಾಸ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಲೋ ಹಲೋ ಏನ ಸ್ವಲ್ಪ ಇಕೋ ಕೂಡಪ್ಪ. ಬಲೋ ಭಾರತ್ ಮಾತಾಕೆ. ಆಹಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ಖುಷಿ ಏನಂತಂದ್ರ ನಮ್ಮ ಮಹಿಳಾ ಸಂಘದವ್ರು ಜಾಸ್ತಿ ನೋಡಾಕತ್ತೀನ. ನಮ್ಮ ಕಡೆ ಬರೇ ಇವರೇ ಇರ್ತಾರೆ, ಎಣ್ಣೆ ಹೊಡ್ ನಿಂತಿರ್ತಾರೆ ಜಾನಪದ. ಈಗ ಎಲ್ಲರೂ ಅಣ್ಣ ಜಾದವ್ ಮಾಡ್ದ, ಆಮೇಲೆ ಎಲ್ಲರೂ ಒಂದೊಂದೊಂದೊಂದು ಏನೋ ಪ್ರದರ್ಶನ ಮಾಡಿದ್ರು. ನಾವ್ ಒಂದ್ ಸಣ್ಣ ಹಾಡ ಹಾಡ್ತೀನಿ, ನನ್ ಜೊತೆ ನೀವು ಹಾಡ್ತೀರ. ಬರೇ ಆ ಅನ್ಬೇಕು. ಏನನ್ಬೇಕು ಏನನ್ಬೇಕು? ಎಡ್ ಚಂದ ಅಂತೀಯವ್ವ ನೀ ಇಡ್ ಚಂದ ಅಂತಿದ್ದ ಸರಿಗಂಪ ಅವತ್ತೇ ಕಳಿಸ್ತಿದ್ಯಲ್ಲ. ಏನ ನೀವು ಅನ್ಬೇಕು. ಏನ್ ಅನ್ಬೇಕಪ್ಪ? ನೀವು ಆ ಲಕ್ ಹೋಗಿ ಮತ್ತೆ ಹುಳ ಹೋಗಂಗ ಬಾಯಾಗ. ಓಕೆ, ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಹಾಡ ಕೇಳಿರಿ. ಯಾವುದು? ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ. ಅವನು ಯಾವತ್ತು ಹೋಗ್ಬಾರ್ದು. ಅದು ಸ್ವಲ್ಪ ಚೇಂಜ್ ಮಾಡೀನ್ರಿ. ಓಕೆ ಅಣ್ಣ, ಸ್ವಲ್ಪ ಪಿಕೋ ಕೊಡು ಮಲಕ. ಕತ್ಲಲ್ಲಿ ಸೊಳ್ಳೆ ಕೇಳಿ ಯಾವತ್ತು ಕಚ್ಕೊಳಕ್ಕೆ ಹೋಗ್ಬಾರ್ದು ರೇ. ಇನ್ನ ಬರ್ಬೇಕು. ಕತ್ತಲ್ಲಿ ಸೊಳ್ಳೆ ಕೇಳಿ ಯಾವತ್ತು ಕಚ್ಕೊಳಕ್ಕೆ ಹೋಗ್ಬಾರ್ದು ರೇ. ಅತ್ತಲ್ಲಿ ಗಂಡ್ಸೊಳ್ಳೆ ಎತ್ತಲಲ್ಲಿ ಹೆಣ್ಸೊಳ್ಳೆ ಯಾವತ್ತು ಯಾವಾರ್ದು ರೇ. ಗಂಡು ಸೊಳ್ಳೆ ಕೆಲೆ ಕಚ್ಕೊಂಡ್ರೆ ಚಿಕನ್ ಗುನ್ಯ ಗ್ಯಾರಂಟಿ. ಹೆಣ್ಣು ಸೊಳ್ಳೆ ಕೆಲೆ ಕಚ್ಕೊಂಡ್ರೆ ಪ್ರಳಯನೇ ಗ್ಯಾರಂಟಿ. ಯಾವತ್ತು ಗುಡ್ ನೈಟ್ ಇಟ್ಕೊಂಡಿರೇ. ಇವ ನೋಡುವುದು ಆಗಾಗ ಜೋರಾಗಿ ಚಪ್ಪಾಳೆ ಬರ್ತಾ ಇರ್ಬೇಕು. ಈಗ ಒಂದು 4 ಸೊಳ್ಳೆಗಳು ಸತ್ತು ನೋಡ್ಯಾವ. ನಾವು ಎಲ್ಲರೂ ಸೇರಿ ಇಲ್ಲೇ ಬಿಜಾಪುರ ರೈಲ್ವೆ ಸ್ಟೇಷನ್ ನಿಂತಿದ್ದೆವು. ಒಬ್ಬ ಅಣ್ಣ ಬಂದಪ್ಪ. ಹೆಂಗ ಬಂದ? ಅಣ್ಣ ನಮಸ್ಕಾರ ಅಂದ. ನಾವು ನಮಸ್ಕಾರಪ್ಪ ಅಂದೆ. ಅಣ್ಣ ನಮಸ್ಕಾರ ಅಂದ. ನಾವು ನಮಸ್ಕಾರಪ್ಪ ಅಂದೆ. ಅವ ಅಂದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಹೋಯ್ತು ಅಂದ. ನಾವು ಹೋಗ್ಯಾದ ಅಂದ. ಬಾಗಲಕೋಟೆ ಎಕ್ಸ್ಪ್ರೆಸ್ ಹೋಯ್ತು ಅಂದ. ನಾವು ಹೋಗ್ಯಾದ ಅಂದೆ. ಯಾರು ಗೂಡ್ಸ್ ಗಾಡಿ ಎಲ್ಲ ಹೋಗ್ಬೇಕು, ನೀ ಎಲ್ಲಿ ಹೋಗ್ಬೇಕು ಅಂದೆ. ಅವ ಅಂದ ಮಾರಿ ಮೇಲೆ ಹೊಡೆದಂಗೆ, ಅವ ಎಲ್ಲಿ ಹೋಗೋದಿಲ್ಲಪ್ಪ, ಈ ಹಳಿದಟ್ಟಿ ಹುಚ್ಚು ಯಾಕೆ ಹೋಗ್ಬೇಕು. ಇಟ್ಟೆಲ್ಲ ಪ್ರಯೋಗ ಮಾಡತ್ತನ್ರಿ ಅವ. ನೋಡ್ರಿ, ನಮ್ಮ ಹೆಣ್ಣು ಮಕ್ಕಳು ಇವತ್ತು ಧಾರಾವಾಹಿ ಬಿಟ್ಟು ಬಂದಾರ ಅಂದ್ರೆ ನಮ್ಮೆಲ್ಲಾ ಜೋರಾದ ಚಪ್ಪಾಳೆ, ನಮ್ಮ ಯುವಕರು ಜೋರಾದ ಚಪ್ಪಾಳೆ ತಡ್ಬೇಕು. ನಮ್ಮ ಯುವಕರು ಜೋರಾದ ಚಪ್ಪಾಳೆ. ಇವತ್ತಿನ ಕಾಲ ಹೆಂಗಾಗ್ಯದತ್ತ ಅಂದ್ರೆ 5 ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ ರಾತ್ರಿ 11 ತನಕ ಬರೇ ಧಾರಾವಾಹಿನೇ. ಅಗ್ನಿ ಸಾಕ್ಷಿ ಜೊತೆಯಲ್ಲಿ ಅದ್ಯಾವ್ದು ಬ್ರಹ್ಮ ಗಂಟು, ಗಂಡಸರ ಪಾಳೆಲ್ಲ ನಂಟು. ಅದು ಅಗ್ನಿ ಸಾಕ್ಷಿ ಮುಗಿತಲ್ಲವ. ಒಂದರ ಧಾರಾವಾಹಿ ಚಲೋದವನ್ರಿ ಎಲ್ಲ ಬೆಂಕಿ ಹತ್ತವೆ. ಅದ ಒಬ್ಬನೇ ಕಂಡಿರ್ತಾನೆ, ಇಬ್ಬಿಬ್ರು ಹ್ಯಾಂಡ್ರಿರ್ತಾರ. ನಮ್ಮ ಹಣೆ ಬರಕಿನ ಒಂದು ಮದುವೆ ಆಗಿಲ್ಲ. ಎಲ್ಲಾರು ಕೂದಲೆಲ್ಲ ಮರುಭೂಮಿ ಪ್ರದೇಶ ಆಗತ್ತಾವ. ಇತ್ತಿತ್ತಲಾಗಿ ಇನ್ಸ್ಟಾಗ್ರಾಮ್ದಾಗ ಒಂದು ಬಹಳ ಟ್ರೆಂಡ್ ನಡೆದ್ರೆ. ಏನು ಟ್ರೆಂಡ್? ಹೂವಿನ ಬಾಣದಂತೆ. ಇವು ನೋಡಿ ಯಪ್ಪ, ಎರಡನೇ ಪಾಠ ಏನಂದ್ರೆ ಗೊತ್ತಿಲ್ಲ. ಹೂವಿನ ಬಾಣದಂತೆ ಒಂದು ಚಂದ ಹಾಡ ಹಾಡ್ತಾರ. ಅವಾಗೆಲ್ಲ ಪ್ರಾರ್ಥನಾ ಗೀತೆ ಅಂತ ಹಾಡ ಹಾಡ್ತಿದ್ರು ನೋಡ್ರಿ. ಈಗಿಲ್ಲ. ಶಾಲೆಗೆ ಹೋಗೋಣ, ಅವಾಗ ನಾವು ಹಾಡ್ತಿದ್ದೇವೆ ಅಂತ ಹಾಡ. ಚೆನ್ನಪ್ಪ ಚನ್ನಗೌಡ ಚಂದ ಹಾಡ್ತಿದ್ದೇವೆ. ನಮಗ್ ಒಂದೇ ನಮ್ಮ ಮಾಸ್ತರ್ ಒಂದೇ ಹೇಳ್ಕೊಟ್ಟ ಸ್ಟೆಪ್. ಏನು? ಚೆನ್ನಪ್ಪ ಚನ್ನಗೌಡ. ಅವನು ಕೂತಿ ನೆಲ್ದ ನೀರು ಬರ್ತಿದ್ವು. ಅದು ಒಂದೇ. ಈಗ ಹಂಗಲ್ರಿ, ಚಾಲು ಈಗ ಹೂವಿನ ಬಾಣದಂತೆ ಹಾಡಿನ ಸಾಲಿನಲ್ಲಿ ನೀ ಬಂದ ಮೇಲೆ
ಅಲ್ಲ ಯವ್ವ, ನಾ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ. ನೀವು ಧಾರಾವಾಹಿಗಳು ನೋಡ್ರಿ. ಈ ಧಾರಾವಾಹಿ ಮಧ್ಯದಾಗ ನಮ್ಮ ಪಾಪ ಹುಡುಗರದ್ದು ಏನು ಕಷ್ಟ ಅನ್ನೋದು ಅರ್ಥ ಮಾಡ್ಕೊರಿ. ಧಾರಾವಾಹಿ ನೋಡಕ್ ಕೂತ್ರ ಅಂದ್ರೆ ಅವ್ನು ಏನ್ ಹತ್ತು ಹೊಡಿತಾಳೋ ಸೊಸೆ ಸಾಯಿಸ್ತಾಳೋ ಅನ್ನೋದು ಹಿಂಗೆ ನೋಡ್ತಿರ್ತೀರಿ. ಅದು ಪಾಪ ಊಟ ನೀಡಬಾರ ಅಂತಿರ್ತಾರೆ. ಇಟ್ಟು ಕಾಡ್ತಾರ ಹೆಣ್ಮಕ್ಳು. ನಮ್ಮ ಮನ್ಯಾಗ ಹೋಗಿ ಮಕ್ಕೊಂಡಿದ್ದೆ ನಾನು. ನಮ್ಮ ಅತ್ತೆ ಪೈಕಲ್ಲಿ ಓಡ್ಕೊತ ಬಂದ್ಲು. ನಮ್ಮ ಮಾವು ಮಕ್ಕೊಂಡನ. ನಮ್ಮ ಮಾವು ಸಿಕ್ಕಾಪಟ್ಟೆ ಕಾಡ್ತಾಳ. ನಮ್ಮ ಅತ್ತೆ ಓಡ್ಕೊತ ಬಂದ್ಲು. ಹೆಂಗ ಏನು ಅಂದ್ರೆ ಏನು ಇವ ನಮ್ಮ ಮಾವ ಏನಾಗ್ಯಾದ ಅಂದಿವ. ಆಕೆ ಅಂದ್ರು ಬಾತ್ರೂಮ್ದಾಗ ಹಾವು ಬಂದಿದ್ರಿ ಹಾವ ಅಂದ್ಲು. ಈ ಬಾತ್ರೂಮ್ದಾಗ ಹಾವು ಬಂದ ನಮ್ಮ ಮಾವು ದೊಡ್ಡ ಪಡಿಗೆ ತಗೊಂಡು ಇನ್ನೇನು ಹಾವಿ ಹೊಡಿಬೇಕನ್ನದ್ರಾಗ ನಮ್ಮ ಅತ್ತಿ ಕೈ ಹಿಡಿದು ಒಂದು ಮಾತಂದ್ರಿ. ಮಾರಿ ಮೇಲೆ ಹೊಡ್ದಂಗ ಅಂದ್ಲಿ. ಅವ್ವ ರೀ, ನೀವ್ ಹೊಡ್ಯಾಕ್ ಹೋಗ್ಬೇಡ್ರಿ, ಯಾರ ಗಂಡಸರು ಇದ್ರ ಕರ್ರಿ. ನಗತ್ತೇಲೆ ಅವ್ವ. ಎಲ್ಲಾ ರಂಗದಲ್ಲೂ ಕೂಡ ಹಾಸ್ಯ ಕಾಣಬಹುದ್ರಿ ನಾವು. ಹೀಗೆ ನಗನಗತೆ ಇರ್ಬೇಕು. ಸಮಯದವ ಬಾಳದ. 2 ಸ್ಕಿಟ್ ಇರ್ತಾವ, ಜಾದೂ ಇರ್ತದ, ಹಾಡ್ ಇರ್ತದ, ಹಾಸ್ಯ ಇರ್ತದ, ಮಾತಿರ್ತದ. ಎಲ್ಲಾ ನಿಮಗಾಗಿ ಆಯೋಜನೆ ಮಾಡ್ರಿ. ಒಂದ್ಸಲ ಜೋರಾದ ಚಪ್ಪಾಳೆ ಮಾಡ್ರಿ. ನಮ್ಮ ಕಾರ್ಯಕ್ರಮನ ಮುಂದುವರ್ಸೋಣ. ದಯವಿಟ್ಟು ಇನ್ನೊಂದ್ 4 ತಾಸು ಕುಂದ್ರಿ ಅವ. ಯಾಕ ಆಗವಲ್ತ? ಇವರಿಗೆ ಗೌರವಕ್ಷ ಅದೇ ರೀತಿಯಾಗಿ ರೇವಣ ಸಿದ್ದಯ್ಯ ಬಿಜೆಪುರ್ ಇವರಿಗೂ ಕೂಡ ಶ್ರೀಮಠದ ವತಿಯಿಂದ ಪೂಜ್ಯರಿಂದ ಗುರುರಕ್ಷೆ ಮತ್ತು ಆಶೀರ್ವಾದ. ಅದೇ ರೀತಿಯಾಗಿ ಸುರೇಶ್ ಹೂಗಾರ್ ಮರ್ಕಂದೆನ್ನಿ